ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್. ಇವತ್ತು ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇಡೀ ಕರ್ನಾಟಕದಂತ ಮನೆ ಮಾಡಿತ್ತು. ಇವತ್ತು ಮತ್ತೊಂದು ಕಡೆ ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆ ದಿನ. ಹಾಗಾಗಿ ಮೂರು ಪಕ್ಷಗಳು ಅಬ್ಬರದ ಪ್ರಚಾರವನ್ನ ನಡೆಸಿದ್ವು. ಸೊ ಉಪಚುನಾವಣಾ ಕಣದಲ್ಲಿ ಇವತ್ತು ಏನೇನಾಯ್ತು ಅನ್ನೋದ್ರ ಜೊತೆಗೆ ಇನ್ನುಳಿದ ಮೇಜರ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ ನಗರ ಶಿರಾ ಉಪಚುನಾವಣೆಗಳ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದೆ. ಇನ್ನೇನಿದ್ರು ಮನೆ ಮನೆ ಪ್ರಚಾರ ಮಾತ್ರ ಬಾಕಿ ಇದೆ. ಕೊನೆ ದಿನವಾದ ಇವತ್ತು ಮೂರು ಪಕ್ಷದ ನಾಯಕರು ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ನಾಳೆ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಬಹುದಾಗಿದೆ. ಈ ವೇಳೆ ಅಭ್ಯರ್ಥಿ ಜೊತೆ 3 ರಿಂದ 4 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ನವೆಂಬರ್ 3ರಂದು 2 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು, ನವೆಂಬರ್ 10ರಂದು ಫಲಿತಾಂಶ ಹೊರಬರಲಿದೆ. ಮೂರು ಪಕ್ಷಗಳಿಗೂ ಇದು ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ವಿರುದ್ಧ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಿಕೆ ಸುರೇಶ್, ಬಿಜೆಪಿ ಅಭ್ಯರ್ಥಿ ನಾನೇನು ಅಕ್ರಮ ಮಾಡಿಲ್ಲ ಅಂತಿದ್ದಾರೆ. ಆದ್ರೆ ಈ ಹಿಂದೆ ಪ್ರಧಾನಿ ಮೋದಿ ಅವರೇ ಇವರ ಬಗ್ಗೆ ವೋಟ್ ಐಡಿ ಪ್ರಿಂಟ್ ಬಗ್ಗೆ ಆರೋಪ ಮಾಡಿದ್ರು. ಇನ್ನು ಕಾಂಗ್ರೆಸ್ ಕೊಟ್ಟ ದೂರಿಗೆ ಚುನಾವಣಾ ಆಯೋಗ ಸ್ಪಂದನೆಯೇ ಕೊಟ್ಟಿಲ್ಲ. ಆಯೋಗದಿಂದ ಯಾವುದೇ ಕೇಸ್ ದಾಖಲಾಗಿಲ್ಲ. ಚುನಾವಣಾ ಆಯೋಗ ಸರ್ಕಾರದ ಕೈಗೊಂಬೆಯಾಗಿದೆ. ಬಿಜೆಪಿಯಿಂದ ಮತದಾರರಿಗೆ ಆಮಿಷ ಒಡ್ಡೋ ಕೆಲಸ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರಿಂದ ಮನೆ ಮನೆಗೆ ಹಣ ಹಂಚಲಾಗ್ತಾ ಇದೆ. ಪೊಲೀಸರೇ ಬಿಜೆಪಿ ಏಜೆಂಟ್ ಮಾದರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆರ್ ನಗರದಲ್ಲಿ ಬಿಜೆಪಿ ಹಣದ ಹೊಳೆಯನ್ನೇ ಹರಿಸ್ತಾ ಇದೆ ಅಂತ ಡಿಕೆ ಸುರೇಶ್ ಆರೋಪಿಸಿದ್ರು. ಆರ್ ನಗರ ಶಿರಾ ಉಪಚುನಾವಣೆಯಲ್ಲಿ ಬಿಜೆಪಿ ಯಾವುದೇ ಹಣವನ್ನ ಹಂಚಿಕೆ ಮಾಡಿಲ್ಲ. ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ. ಅಲ್ಲದೆ ಹಣ ಹಂಚುವ ಸಂಸ್ಕೃತಿಯೂ ನಮ್ಮದಲ್ಲ. ಹಣ ಹಂಚಿ ಚುನಾವಣೆ ಗೆಲ್ಲುವ ದುಸ್ಥಿತಿ ನನಗೆ ಬಂದಿಲ್ಲ. ನಮ್ಮವರು ಹಣ ಹಂಚಿದ್ದಾರೆ ಅಂದ್ರೆ ಡಿಕೆ ಸುರೇಶ್, ನೀವು ಚುನಾವಣಾ ಆಯೋಗಕ್ಕೆ ದೂರು ನೀಡಿ ತನಿಖೆ ಆಗಲಿ ಅಂತ ಹೇಳಿದರು. ಬಿಜೆಪಿಗೆ ಹೋದವರ ಪಾಡು ನಾಯಿ ಪಾಡಾಗುತ್ತೆ ಅನ್ನೋ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಆರ್ ಅಶೋಕ್ ಕಿಡಿಕಾರಿದ್ರು. ಈಗಾಗಲೇ ಕಾಂಗ್ರೆಸ್ ಪಾಡು ನಾಯಿ ಪಾಡಾಗಿದೆ. ಇನ್ನು ಕಾಂಗ್ರೆಸ್ನಿಂದ 5-6 ಶಾಸಕರು ಬರಲು ರೆಡಿಯಾಗಿದ್ದಾರೆ. ಇವರೇ ಸರಿ ಇದ್ರೆ ಅವರೇಕ್ ಬರ್ತಾ ಇದ್ರು ಅಂತ ಕುಟುಕಿದ್ದಾರೆ. ಈ ಕಾಂಗ್ರೆಸ್ ಪಾಡೇ ನಾಯಿ ಪಾಡಾಗ್ಬಿಟ್ಟಿದೆ. ಯಾಕೆ ಅವ್ರನ್ನ 15 ಜನ ಕಾಂಗ್ರೆಸ್ ಅನ್ನ ಬಿಟ್ಟು ಹೋದ್ರು? ಈಗ ಇನ್ನೂ ಒಂದು 5-6 ಜನ ಬಿಡಕ್ಕೆ ತಯಾರಾಗಿದ್ದಾರಲ್ಲ. ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಮುಂದೆ ದಿವಾಳಿ ಆಗೋತತೆ. ಯಾರು ಆ ಪಾರ್ಟಿಯಲ್ಲೇ ಉಳಿಯಲ್ಲ, ಆ ಸ್ಥಿತಿಗೆ ಬರ್ತದೆ. ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಬಿಜೆಪಿ ಸೇರಿದ ಶಾಸಕರದ್ದು ನಾಯಿಪಾಡು ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಗಳೂರಲ್ಲಿ ಮಾತನಾಡಿದ ಕಟೀಲ್, ಸದ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯರದ್ದೇ ನಾಯಿಪಾಡಾಗಿದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಅನುಭವಿ ಈ ರೀತಿ ಮಾತನಾಡೋದು ಸರಿಯಲ್ಲ. ಅಸ್ತಿತ್ವ ಉಳಿಸಿಕೊಳ್ಳಲು ಮತ್ತು ನಿತ್ಯ ಸುದ್ದಿಯಲ್ಲಿರಲು ಮಾತನಾಡ್ತಾರೆ ಅಂತ ಕುಟುಕಿದ್ರು. ಇಲ್ಲ, ಪಾಪ ಸಿದ್ದರಾಮಯ್ಯ ಅವರು ಪಾಡಿ ಕಾಂಗ್ರೆಸ್ ಅಲ್ಲಿ ನಾಯಿಪಾಡ ಆಗ್ತಾ ಇದೆ. ಅವರು ವಲಸೆ ಬಂದವರು ಅಂತ ಹೇಳೋ ಕಾರಣಕ್ಕೋಸ್ಕರ ಒಂದು ಮೂಲೆ ಗುಂಪು ಮಾಡಲಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ, ದಿನನಿತ್ಯ ಪ್ರಚಾರದಲ್ಲಿರಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ DK ಅವರ ಕೈ ಮೇಲಾಗುತ್ತೆ ಅನ್ನುವ ಭಯದಿಂದ ಕೇವಲ ತನ್ನ ಅಸ್ತಿತ್ವವನ್ನು ಕಾಂಗ್ರೆಸ್ನಲ್ಲಿ ಉಳಿಸುವುದಕ್ಕೋಸ್ಕರ ದಿನನಿತ್ಯ ಪತ್ರಿಕೆಯಲ್ಲಿ ಸುದ್ದಿಯಲ್ಲಿರಬೇಕು. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ತಾನು ತನ್ನ ಪಾಡು ನಾಯಿಪಾಡಾಗಿದೆ. ಉಪಚುನಾವಣೆ ಬಳಿಕ ಬಿಜೆಪಿ ಸೇರಿದ 17 ಜನರ ಸ್ಥಿತಿ ನಾಯಿ ಪಾಡಾಗುತ್ತೆ ಎಂದಿದ್ದ ಸಿದ್ದರಾಮಯ್ಯಗೆ ಮಾಜಿ ಸಚಿವ ಎಚ್ ವಿಶ್ವನಾಥ್ ತಿರುಗೇಟು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತ ಮೇಲೆ ಯಾವ ನಾಯಿಯಾಗಿದ್ದಾರೆ ಅಂತ ನೀವು ಮೊದಲು ಹೇಳಿ. ಅವರು ಏನಾಗಿದ್ದಾರೆ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತು ಬಾದಾಮಿ ತನಕ ಓಡ್ ಹೋದವರು ಯಾರು ಅಂತ ವ್ಯಂಗ್ಯವಾಡಿದ್ರು. ಅವ್ರು ಯಾವ ನಾಯಿ ಆಗಿದಾರಪ್ಪ? ಸಿದ್ದರಾಮಯ್ಯ ಮೈಸೂರು ಚಾಮುಂಡೇಶ್ವರಿಲಿ ಸೋತು ಯಾವ ನಾಯಿ ಆಗಿದ್ದಾರೆ ಅವರು? ಸ್ವಲ್ಪ ಅವ್ರು ಏನಾಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನಾಗಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ದೆ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಬೇರೆಯವ್ರ ಬಗ್ಗೆ ಯಾಕೆ? 5 ವರ್ಷ ರಾಜ್ಯಭಾರ ಮಾಡಿದವರು ಮೈಸೂರಲ್ಲಿ 36,000ದಲ್ಲಿ ಸೋಲ್ತಾರ? ಇಲ್ಲಿಂದ ಬಾದಾಮಿ ತನಕ ಓಡೋಯ್ತಾರ? ನೀವೇನು ಅಂತ ಮೊದಲು ಅರ್ಥ ಮಾಡ್ಕೊಡಿ, ಆಮೇಲೆ ಬೇರೆಯವ್ರ ಬಗ್ಗೆ. ಕೊಪ್ಪಳದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮೊದಲು ತಮ್ಮದನ್ನ ತಾವು ನೋಡ್ಕೊಳ್ಳಿ. ತಮ್ಮ ತಟ್ಟೆಯಲ್ಲಿ ಕತ್ತೆ ಬಿದ್ದಿದೆ, ಮತ್ತೊಬ್ಬರ ತಟ್ಟೆಯ ನೊಣ ತೆಗೆಯೋದು ಬೇಡ ಅಂತ ಉಗ್ರವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೊದಲು ತಮ್ಮ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯ ಸರಿ ಮಾಡಿಕೊಳ್ಳಲಿ. ಡಿಕೆ ಶಿವಕುಮಾರ್ ಮತ್ತು ನಿಮ್ಮ ನಡುವಿನ ಕಚ್ಚಾಟ ಮುಗಿಸ್ಕೊಳ್ಳಿ. ನಮ್ಮನ್ನ ಅನರ್ಹ ಮಾಡಲು ಮುಂದಾಗಿದ್ದ ನಿಮಗೆ ನಮ್ಮ ಬಗ್ಗೆ ಕಾಳಜಿ ಯಾಕೆ ಅಂತ ಕುಟುಕಿದ್ರು. ಯಾಕೆ ಸಿದ್ದರಾಮಯ್ಯನವರು ಬಿಜೆಪಿ ಪಕ್ಷದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊತಾರೆ? ಅವ್ರು ತೊಳ್ಕೊಂಡ್ರೆ ಸಾಕಾಗಿತ್ತು. ಕಾಂಗ್ರೆಸ್ಸಲ್ಲಿರೋ ಒಳಜಗಳಗಳನ್ನು ಮುಚ್ಕೊಂಡು ಹೋದ್ರೆ ಸಾಕು.
ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರು ಮುಗಿಸ್ಬೇಕು ಅಂತಾರೆ, ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮುಗಿಸ್ಬೇಕು ಅಂತಾರೆ. ಅವರು ಗಂಗಾಳದಲ್ಲಿ ನೊಣ ಬಿದ್ದಿತ್ತು, ಕತ್ತೆ ಬಿದ್ದಿದೆ, ಇನ್ನೊಬ್ಬ ಗಂಗಾಳದಲ್ಲಿ ನೊಣ ಹುಡ್ಕಕ್ಕೆ ಹೋಗೋದು ಯಾವ ನ್ಯಾಯ ಇದು? ಅವ್ರಿಗೆ ಯಾಕೆ BJP ಪಕ್ಷದ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂತಾರೆ ನನಗೆ ಗೊತ್ತಿಲ್ಲ. ಏನಾದ್ರು ಅವ್ರಿಗೆ ಆಸಕ್ತಿ ಇದ್ದರೆ ಸಿದ್ದರಾಮಯ್ಯನವ್ರು BJP ಬಂದರೆ. ಶಿರಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ಪ್ರಚಾರದ ವೇದಿಕೆ ಮೇಲೆಗೆ ಕುಸಿದು ಬಿದ್ದು ಕೂಡಲೇ ಎಚ್ಚೆತ್ತ ಜೆಡಿಎಸ್ ಕಾರ್ಯಕರ್ತರು ಅಮ್ಮಾಜಮ್ಮರಿಗೆ ನೀರು ಕುಡಿಸಿ ಚೇರ್ ಮೇಲೆ ಕೂರಿಸಲಾಯಿತು. ಬೆಳಗ್ಗೆಯಿಂದ ನಿರಂತರ ಪ್ರಚಾರದಿಂದ ಬಳಲಿದ್ದ ಅಮ್ಮಾಜಮ್ಮ ಸ್ಥಿತಿ ಕಂಡು ಮಗ ಸತ್ಯಪ್ರಕಾಶ್ ಕಣ್ಣೀರು ಹಾಕಿದರು. ಬಳಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಬಳಿಕ ಮತ್ತೆ ಸಮಾವೇಶಕ್ಕೆ ಹಾಜರಾದರು. ತೊಂದರೆ ಆಗಲ್ಲ, ಏನು ಸ್ವಲ್ಪ ನಿಂತಿದ್ದು ದೃಢವಾಗಿದೆ, ತೊಂದರೆ ಆಗಲ್ಲ. ಆದ್ದರಿಂದ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ಕಾರ್ಯವನ್ನು ಮುಂದೂಡಲಾಗಿದೆ. ನಾಳೆ ನಡೆಯಬೇಕಾಗಿದ್ದ ಮತ ಎಣಿಕೆ ಕಾರ್ಯವನ್ನು ಮುಂದೂಡಿರುವುದಾಗಿ ಚುನಾವಣಾಧಿಕಾರಿ ಹಾಗೂ ಪ್ರಾದೇಶಿಕ ಆಯುಕ್ತ NV ಪ್ರಸಾದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತ ಎಣಿಕೆ ಕಾರ್ಯ ಮುಂದೂಡಲಾಗಿದೆ. ನಾಳೆ ನಡೆಯಬೇಕಾಗಿದ್ದ ಮತ ಎಣಿಕೆ ಕಾರ್ಯವನ್ನು ನವೆಂಬರ್ 10ಕ್ಕೆ ನಿಗದಿ ಮಾಡಲಾಗಿದೆ. ಬಿಜೆಹಳ್ಳಿ ಕೆಜಿಹಳ್ಳಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ಹೀಗಾಗಿ ಸಂಪತ್ ರಾಜ್ ಕುಟುಂಬ ಸಮೇತ ನಾಪತ್ತೆಯಾಗಿದ್ದಾರೆ. ಸಂಪತ್ ರಾಜ್ಗಾಗಿ ಸಿಸಿಬಿ ಹುಡುಕಾಟ ನಡೆಸಿದೆ. ಫ್ರೇಜರ್ ಟೌನ್ನಲ್ಲಿರೋ ಸಂಪತ್ ರಾಜ್ ಮನೆಗೆ ತೆರಳಿ ಸಿಸಿಬಿ ನೋಟಿಸ್ ಅಂಟಿಸಿ ಬಂದಿದೆ. ಅಲ್ಲದೆ ಸಂಪತ್ ರಾಜ್ ಅಕ್ಕನ ಮನೆಗೂ ಸಿಸಿಬಿ ನೋಟಿಸ್ ನೀಡಿದೆ. ಶೀಘ್ರವೇ ಸಿಸಿಬಿ ವಿಚಾರಣೆಗೆ ಹಾಜರಾಗಿ ಉದ್ದೇಶಪೂರ್ವಕವಾಗಿ ತನಿಖೆಗೆ ಸಹಕರಿಸ್ತಾ ಇಲ್ಲ, ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸಿಸಿಬಿ ಎಚ್ಚರಿಕೆ ನೀಡಿದೆ. ACP ವೇಣುಗೋಪಾಲ್ ಅವರು ನೋಟಿಸ್ ಅನ್ನು ಅಂಟಿಸಿರುವಂಥದ್ದು. ಅತಿ ಶೀಘ್ರದಲ್ಲಿ ಸಿಸಿಬಿ ಕಚೇರಿ ಅಂದರೆ ಚಾಮರಾಜಪೇಟೆಯಲ್ಲಿರುವಂತಹ ಸಿಸಿಬಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು. ಒಂದು ವೇಳೆ ಏನಾದರೂ ವಿಚಾರಣೆಗೆ ಬರೆದಿದ್ದೇ ಆದಲ್ಲಿ ನೀವು ಉದ್ದೇಶಪೂರ್ವಕವಾಗಿ ತನಿಖೆಗೆ ಹಾಜರಾಗದೆ ತನಿಖೆಗೆ ಸಹಕಾರವನ್ನು ಕೊಡ್ತಿಲ್ಲ ಅಂತ ಹೇಳಿ ಅದನ್ನು ಪರಿಗಣಿಸಿ ಕಾನೂನು ಪ್ರಕ್ರಿಯೆಯನ್ನು ಜರುಗಿಸ್ತೀವಿ ಅಂತ ಒಂದು ನೋಟಿಸನ್ನು ಈಗ ACP ವೇಣುಗೋಪಾಲ್ ಅವರ ತಂಡ ಈಗ ನೋಟಿಸನ್ನು ಇಶ್ಯೂ ಮಾಡಿರುವಂಥದ್ದು. ಫ್ರಾನ್ಸ್ ಅಧ್ಯಕ್ಷರು ಮುಸ್ಲಿಂ ಧರ್ಮಗುರುವಿನ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರಂತೆ. ಈ ಕುರಿತು ಹುಬ್ಬಳ್ಳಿಯಲ್ಲಿ ಫ್ರಾನ್ಸ್ ಅಧ್ಯಕ್ಷರ ಹೇಳಿಕೆಯನ್ನ ಮುದ್ರಿಸಿ ಮುಸ್ಲಿಂ ಯುವಕರು ಕರಪತ್ರ ಹಂಚ್ತಾ ಇದ್ರು. ಈ ವೇಳೆ 4 ಯುವಕರನ್ನ ಕಸಬಾಪೇಟೆ ಠಾಣೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯುವಕರನ್ನ ಬಂಧಿಸಿದ್ದಕ್ಕೆ ಮುಸ್ಲಿಂ ಸಮುದಾಯದವರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟಿಸಿದ್ರು. ಬಂಧಿತ ಯುವಕರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ರು. ಈ ವೇಳೆ ಮುಸ್ಲಿಂ ಮುಖಂಡರು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಹುಬ್ಬಳ್ಳಿಯಿಂದ ದೆಹಲಿಗೆ ಹಾರಬೇಕಾಗಿದ್ದ ಸ್ಟಾರ್ ಏರ್ ವಿಮಾನ ರದ್ದಾಗಿದೆ. ಹುಬ್ಬಳ್ಳಿಯಿಂದ ಮಧ್ಯಾಹ್ನ 1:30ಕ್ಕೆ ದೆಹಲಿಗೆ ಸ್ಟಾರ್ ವಿಮಾನ ಹೊರಡಬೇಕಾಗಿತ್ತು. ತಾಂತ್ರಿಕ ದೋಷ ಹಿನ್ನೆಲೆ ಸ್ಟಾರ್ ಏರ್ ಸಂಸ್ಥೆ ವಿಮಾನ ಹಾರಾಟ ರದ್ದುಪಡಿಸಿದೆ. ಆದರೆ ದಿಢೀರ್ ವಿಮಾನ ರದ್ದಾಗಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಸ್ಟಾರ್ ಏರ್ ಸಿಬ್ಬಂದಿ ಜೊತೆ ಪ್ರಯಾಣಿಕರು ವಾಗ್ವಾದ ನಡೆಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಅತ್ಯಂತ ಸರಳವಾಗಿ ಮುಕ್ತಾಯವಾಗಿದೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ST ಸೋಮಶೇಖರ್ ದಸರಾ ಮುಗಿದ ವಾರದಲ್ಲೇ ಲೆಕ್ಕ ಕೊಡುವ ಮೂಲಕ ಪಾರದರ್ಶಕತೆ ತೋರಿದ್ದಾರೆ. ಇನ್ನು ಸರ್ಕಾರ ದಸರಾಕ್ಕೆ 15 ಕೋಟಿ ಮೀಸಲಿಟ್ಟಿತ್ತು. ಇದರಲ್ಲಿ 10 ಕೋಟಿ ಸರ್ಕಾರ ನೀಡಿದ್ರೆ 5 ಕೋಟಿಯನ್ನ ಮೈಸೂರಿನ ಮೂಡ ನೀಡಿತ್ತು. ಆದರೆ ದಸರಾಗೆ ಖರ್ಚಾಗಿದ್ದು 2.5 ಕೋಟಿ ರೂಪಾಯಿ. ಒಟ್ಟಾರೆ ಖರ್ಚಾಗಿದ್ದು 2.91 ಕೋಟಿ ರೂಪಾಯಿಗಳು. ಯಾವುದಕ್ಕೆ ಇಷ್ಟು ಖರ್ಚು ಮಾಡಿದ್ದೇವೆ ಅಂತ ಸೋಮಶೇಖರ್ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಟ್ಟರು. ಆದರೆ ಸರಳ ದಸರಾಗೆ 2 ಕೋಟಿ ಲೆಕ್ಕ ಕೊಟ್ಟಿರೋ ಸಚಿವರು ಜಿಲ್ಲಾಡಳಿತದ ನಡೆ ಬಗ್ಗೆ ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳು ಮೂಡಿವೆ. 10 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. 2,91,83,167 ರೂಪಾಯಿ ಖರ್ಚಾಗಿದೆ. ಮಿಕ್ಕ 7 ಕೋಟಿ 8 ಲಕ್ಷ ಏನಿದೆ ಅದನ್ನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅದು ಮೈಸೂರಿನಲ್ಲಿ ಯಾವುದಕ್ಕೆ ಖರ್ಚು ಮಾಡಬೇಕು ಅಂತಕ್ಕಂಥ ಮುಖ್ಯಮಂತ್ರಿಗಳ ಆದೇಶ ಪಡೆದು ತದನಂತರ ತಮಗೆ ಮಾಹಿತಿ. ರಾಜ್ಯ ಸರ್ಕಾರ ಬೀದರ್ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಗೆ ಕೋಟ್ಯಾಂತರ ರೂಪಾಯಿಯನ್ನ ಬಿಡುಗಡೆ ಮಾಡಲಾಗಿದೆ. ಆದರೆ ಬಿಡುಗಡೆಯಾದ ಹಣವನ್ನ ಬ್ರಿಮ್ಸ್ ಮೆಡಿಕಲ್ ಕಾಲೇಜು, ಬ್ರಿಮ್ಸ್ ಜಿಲ್ಲಾಸ್ಪತ್ರೆ ಸರಿಯಾಗಿ ಬಳಕೆ ಮಾಡಿಕೊಳ್ತಾ ಇಲ್ಲ. ಹೀಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಹಣ ವಾಪಸ್ಸಾಗಿದೆ. ಕಳೆದ 3 ವರ್ಷಗಳಲ್ಲಿ ಬ್ರಿಮ್ಸ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಸುಮಾರು 2 ಕೋಟಿಗೂ ಅಧಿಕ ಹಣವನ್ನ ರಾಜ್ಯ ಸರ್ಕಾರ SCP ಹಾಗೂ TSP ಯೋಜನೆಯಡಿ ನೀಡಿತ್ತು. ಆದರೆ ಬ್ರಿಮ್ಸ್ ಹಣವನ್ನ ಸರಿಯಾಗಿ ಬಳಕೆ ಮಾಡಿಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಹಣ ವಾಪಸ್ ಹೋಗಿದೆ. ಮಂಡ್ಯ ಜಿಲ್ಲೆಯ KRಪೇಟೆ ತಾಲೂಕಿನ ಹೇಮಾವತಿ ನದಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಪಾಂಡವಪುರ ತಾಲೂಕಿನ
ನಳ್ಳೇನಹಳ್ಳಿಯ 29 ವರ್ಷದ ಅಭಿಷೇಕ್ ಮೃತ ದುರ್ದೈವಿ. ಕೆಆರ್ಪೇಟೆ ಪಟ್ಟಣದಲ್ಲಿ ಮೆಸ್ ನಡೆಸ್ತಾ ಇದ್ದ ಮೃತ ಅಭಿಷೇಕ್. ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡಿವೆ. ಯಾರೋ ಕೊಲೆ ಮಾಡಿ ನದಿಯಲ್ಲಿ ಹಾಕಿರಬಹುದು ಅಂತ ಮೃತ ಅಭಿಷೇಕ್ ಪೋಷಕರು ದೂರಿದ್ದಾರೆ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಎತ್ತಿನ ಭುಜ ಬೆಟ್ಟವೇರಲು 250 ರೂಪಾಯಿ ಹಣ ವಸೂಲಿ ಮಾಡುತ್ತಿರುವ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಮೂಡಿಗೆರೆ ತಾಲೂಕಿನ ಬೈರಾಪುರದಲ್ಲಿ ಅರಣ್ಯ ಇಲಾಖೆ ವಿರುದ್ಧ ಚಾರಣಿಗರು, ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡು ಅಧಿಕಾರಿಗಳು ಹಣ ವಸೂಲಿ ಮಾಡಬಾರದು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತೇಗದ ಮರ ಸಾಗಿಸ್ತಾ ಇದ್ದವರನ್ನ ರಾಮನಗರ ಜಿಲ್ಲೆ ಕನಕಪುರದಲ್ಲಿ ಬಂಧಿಸಲಾಗಿದೆ. ಟಾಟಾ ಏಸ್ನಲ್ಲಿ ಸಾಗಾಟ ಮಾಡ್ತಾ ಇದ್ದ ಆರೋಪಿಗಳಾದ ಮುನಿರಾಜು, ಮಂಜುನಾಥ್, ಮುತ್ತುಸ್ವಾಮಿ, ಮುತ್ತುರಾಜು ಎಂಬುವರನ್ನ ಕನಕಪುರ ಗ್ರಾಮಾಂತರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕನಕಪುರದ ದ್ಯಾಪೇನಗೌಡನ ದೊಡ್ಡಿ ಚಿಕ್ಕೇನಹಳ್ಳಿ ಬಳಿ ಮರಗಳ ಕಳ್ಳತನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ವಾಸ್ತವ್ಯ ಮತ್ತು ಮುಡಿ ಸೇವೆ ನಿರ್ಬಂಧ ತೆರವು ಮಾಡಿ ಆದೇಶ ಮಾಡಲಾಗಿದೆ. ದಕ್ಷಿಣ ಭಾರತ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಮಹದೇಶ್ವರ ಬೆಟ್ಟದಲ್ಲಿ ಕೋವಿಡ್-19 ಹಿನ್ನೆಲೆ ವಿಧಿಸಲಾಗಿದ್ದ ನಿರ್ಬಂಧ ತೆರವು ಮಾಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಆದೇಶ ಹೊರಡಿಸಿದ್ದಾರೆ. ದಾಸೋಹ ಮತ್ತು ಜಾತ್ರೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಪುನರಾರಂಭ ಆದಂತಾಗಿದೆ. ಸಾಂಪ್ರದಾಯಿಕ ಸೇವೆ ಹಾಗೂ ಪೂಜಾ ಕೈಂಕರ್ಯಗಳು ಭಕ್ತರಿಗೆ ಮುಕ್ತ ಮಾಡಲಾಗಿದೆ. ಬೆಳಗ್ಗೆ 4ರ ಅಭಿಷೇಕ ಹಾಗೂ ರಾತ್ರಿ 7ರ ಅಭಿಷೇಕ, ಪೂಜಾ ಕೈಂಕರ್ಯಗಳು, ಉತ್ಸವಾದಿ ಸೇವೆಗಳಲ್ಲಿ ಭಕ್ತರು ಪಾಲ್ಗೊಳ್ಳಬಹುದು ಎಂದಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಮನೆಗಳ್ಳತನ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸಂಧನೂರು ನಗರದಲ್ಲಿ ಸೆಪ್ಟೆಂಬರ್ 25ರಂದು ಪ್ರಾಣೇಶ್ವರರಾವ್ ಎಂಬುವರ ಮನೆ ಕಳ್ಳತನವಾಗಿತ್ತು. ಸುಮಾರು 6.50 ಲಕ್ಷ ಮೌಲ್ಯದ 130 ಗ್ರಾಂ ಚಿನ್ನಾಭರಣ ಕಳ್ಳತನವಾಗಿತ್ತು. ಸಿಂಧನೂರು ನಗರದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಬಡಗೇರ ಫಕೀರ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ನಡೆಸಿದಾಗ ಕಳ್ಳತನ ಮಾಡಿರೋದನ್ನ ಆರೋಪಿ ಒಪ್ಪಿಕೊಂಡಿದ್ದಾನೆ. ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳಿಂದ ಉಗ್ರರ ಬೇಟೆ ಮುಂದುವರೆದಿದೆ. ಶ್ರೀನಗರದ ಹೊರವಲಯದಲ್ಲಿರುವ ರಂಗ್ರೇತ್ ಎಂಬಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಮುಖ್ಯಸ್ಥ ಸೇಫುಲ್ಲಾ ಮೀರ್ ಅಲಿಯಾಸ್ ಡಾಕ್ಟರ್ ಸೇಫುಲ್ಲಾ ಎಂಬಾತನನ್ನ ಹತ್ಯೆಗೈಯಲಾಗಿದೆ. ಈ ಘಟನೆಯಲ್ಲಿ ಭದ್ರತಾ ಪಡೆಗಳು ಮತ್ತೊಬ್ಬ ಉಗ್ರನನ್ನ ಜೀವಂತವಾಗಿ ಸೆರೆ ಹಿಡಿದಿದ್ದಾರೆ. ಒಂದು AK-47 ರೈಫಲ್, ಒಂದು ಪಿಸ್ತೂಲ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಏನೇನು ವಿದ್ಯಮಾನಗಳು ಜರುಗ್ತಾ ಇದೆ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಕ್ಷಣ ಮಾತ್ರದಲ್ಲಿ ಸಿಗಬೇಕು ಅಂತಂದ್ರೆ ನೀವು ನಮ್ಮ ನ್ಯೂಸ್ 18 ಕನ್ನಡ ವೆಬ್ಸೈಟ್. ಬೆಳಗಾವಿ ಮಹಾನಗರ ಪಾಲಿಕೆ ಮೇಲೆ ಕನ್ನಡ ಧ್ವಜ ಹಾರಾಡಿದೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಕನ್ನಡ ಧ್ವಜ ತೆರವುಗೊಳಿಸಿದ್ದಾರೆ. ಪಾಲಿಕೆ ಕಟ್ಟಡದ ಮೇಲೆ ಕನ್ನಡ ಧ್ವಜ ಹಾರುವ ತನಕ ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ ಅಂತ ಮಹಿಳೆ ಕಸ್ತೂರಿ ಭಾವಿ ಶಪಥ ಮಾಡಿದರು. ಅದೇ ಕಾರಣದಿಂದ ಕನ್ನಡ ಪರ ಹೋರಾಟಗಾರ ರವಿ ಬೋವಿ ಸೇರಿದಂತೆ ಅನೇಕ ಯುವಕರು ಧ್ವಜಾರೋಹಣ ಮಾಡಿದ್ರು. ಪೊಲೀಸರು ತೆರವು ಮಾಡಿದಾಗ ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಇನ್ನು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಸೇರಿದ ಯುವಕರ ಗುಂಪು ಚದುರಿಸಲು ಪೊಲೀಸರಿಂದ ಲಘು ಲಾಠಿ ಪ್ರಹಾರ ಮಾಡಿದ್ರು. ಕನ್ನಡ ಬಾವುಟ ಹಿಡಿದು ಬೇರೆ ಬೇರೆ ಊರುಗಳಿಂದ ಯುವಕರ ಗುಂಪು ಆಗಮಿಸಿತ್ತು. ಈ ವೇಳೆ ಪೊಲೀಸರು ಗುಂಪು ಚದುರಿಸಲು ಲಾಠಿ ಪ್ರಹಾರ ಮಾಡಿದ್ದು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡ ರಾಜ್ಯೋತ್ಸವದ ಭಾಷಣದಲ್ಲಿ ಸಚಿವರಾದ ಶ್ರೀರಾಮುಲು ಹಾಗೂ ವಿ ಸೋಮಣ್ಣ ಎಡವಟ್ಟನ್ನ ಮಾಡ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಧ್ವಜಾರೋಹಣ ಮಾಡಿ ರಾಜ್ಯೋತ್ಸವದ ಭಾಷಣ ಮಾಡಿದ ರಾಮುಲು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನ ಮಸ್ತ್ರಿ ಅಂತ ಹೇಳಿ ಎಡವಟ್ಟನ್ನ ಮಾಡಿಕೊಂಡ್ರು. ಇನ್ನು ಮಡಿಕೇರಿಯಲ್ಲಿ ಭಾಷಣ ಮಾಡಿದ ಸಚಿವ ವಿ ಸೋಮಣ್ಣ ಹಳೆಗನ್ನಡದ ಕವಿಗಳನ್ನ ನೆನಪಿಸಿಕೊಳ್ಳುವಾಗ ಕುಮಾರವ್ಯಾಸ ಅನ್ನೋ ಬದಲು ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿಗಳಾದಂತ ಕುವೆಂಪುರಾಗಿರ್ಬೋದು, ಬೇಂದ್ರೆ ಆಗಿರ್ಬೋದು, ಅದಕ್ಕೆ ಕಾರಂತರಾಗಿರ್ಬೋದು, ಮಸ್ತ್ರಿ ಆಗಿರ್ಬೋದು, ಗೋಕಾಕರಾಗಿರ್ಬೋದು, ಅನಂತ ಮೂರ್ತಿಯವರಾಗಿರ್ಬೋದು, ಅದೇ ರೀತಿ ಬಹಳಷ್ಟು ಮಂದಿ ಮಹನೀಯರನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಕನ್ನಡವನ್ನು ಉಳಿಸಬೇಕು. ಹಳೆಗನ್ನಡ ಕವಿಗಳಾದ ಪಂಪ, ರನ್ನ, ಜನ್ನ, ಪೊನ್ನ, ಕುಮಾರಸ್ವಾಮಿ ಮುಂತಾದ ಕವಿಪುಂಗವರು ಕನ್ನಡ ಭಾಷಾ ದೀವಿಗೆಯನ್ನು ಆಗಸದೆತ್ತರಕ್ಕೆ ಬೆಳಗಿಸಿ ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಜ್ಞಾನಪೀಠ ಪುರಸ್ಕೃತರು ಬಸವಣ್ಣ ಅಕ್ಕಮಹಾದೇವಿ, ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರ ಅಂಟಿಸಿ ನಿರ್ವಾಹಕರೊಬ್ಬರು ಕನ್ನಡಾಭಿಮಾನ ಮೆರೆದಿದ್ದಾರೆ. ಮುಧೋಳ ಬಸ್ ಚಾಲಕ, ನಿರ್ವಾಹಕ ಸಿಬ್ಬಂದಿ ಕನ್ನಡ ಹಬ್ಬವನ್ನ ಈ ರೀತಿ ಸಂಭ್ರಮಿಸಿದ್ದಾರೆ. ಸಿಂಗಾರಗೊಂಡ ಬಸ್ನಲ್ಲಿ ಕನ್ನಡ ಹಾಡುಗಳು ಮೊಳಗಿದ್ದು ಚಾಲಕ ಪ್ರದೀಪ್ ಕುಂಬಾರ, ನಿರ್ವಾಹಕ ದಯಾನಂದ ಛಲವಾದಿ ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
ಕನ್ನಡ ರಾಜ್ಯೋತ್ಸವದ ದಿನ ಕನ್ನಡ ಹಾಡು ಹೇಳುವ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ ಗಮನ ಸೆಳೆದಿದ್ದಾರೆ. ವಿಜಯಪುರ ಜಿಲ್ಲೆಯ ತೋರವಿ ಬಳಿ ಮಹಿಳಾ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಅವರು ನಾನಾ ಪದಾತಿ ದಳಗಳನ್ನು ವೀಕ್ಷಿಸಿದ್ರು. ಬಳಿಕ ಗೌರವ ವಂದನೆ ಸ್ವೀಕರಿಸಿದರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯರು ವಿಭಿನ್ನ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ರು. ಸಖಿ ಸಂಸ್ಥೆಯಡಿ ನಗರದಲ್ಲಿ ಕನ್ನಡತಿಯರು ಸೀರೆ ಕಟ್ಟಿ ಬೈಕ್ ಏರಿ ಡಿಫರೆಂಟ್ ಸೆಲೆಬ್ರೇಷನ್ ಮಾಡಿದ್ರು. ನಾನು ಕನ್ನಡತಿ ಎಂಬ ಔಟ್ಫಿಟ್ ತೊಟ್ಟು ವಿಧಾನಸೌಧದಿಂದ ಕಸ್ತೂರ್ಬಾ ರಸ್ತೆ ತನಕ ಮಹಿಳೆಯರು ಬೈಕ್ ರ್ಯಾಲಿ ಮಾಡಿದ್ರು. ಕ್ಷಣಕ್ಕೂ ನಾನಾ ರೀತಿಯಾದಂತಹ ವಿದ್ಯಮಾನಗಳು ಜರುಗ್ತಾ ಇರುತ್ತೆ. ಆ ಎಲ್ಲ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಬೇಕಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ನ್ಯೂಸ್18 ಕನ್ನಡದ news18kannada.comಗೆ ಲಾಗಿನ್ ಆದರೆ ಮಾಹಿತಿ ಸಿಗುತ್ತೆ. ಇನ್ನು 5 ಪ್ರಮುಖ ಸುದ್ದಿ ಇದೆ, ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಇಂದು ಕೊರೋನಾ ಪ್ರಕರಣ ಇಳಿಮುಖವಾಗಿದೆ. ಇಂದು 3652 ಹೊಸ ಪ್ರಕರಣ ದಾಖಲಾಗಿದ್ದು, ರಾಜ್ಯದಲ್ಲಿ 8053 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಮೂಲಕ ಸತತ 18ನೇ ದಿನವೂ ಗುಣಮುಖ ಹೊಂದಿರುವವರ ಸಂಖ್ಯೆ ಹೊಸ ಪ್ರಕರಣಗಳನ್ನು ಮೀರಿಸಿದೆ. ಸಾಮಾಜಿಕ ಅಂತರ, ಮಾಸ್ಕ್ ಧರಿಸೋಣ, ಕೊರೋನಾ ವಿರುದ್ಧ ಹೋರಾಟ ಮುಂದುವರೆಸೋಣ ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟ್ವಿಟರ್ನಲ್ಲಿ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಡ್ರಗ್ಸ್ ಕೇಸ್ ಭಾರಿ ಸದ್ದು ಮಾಡ್ತಾ ಇರೋ ಬೆನ್ನಲ್ಲೇ ಮೈಸೂರಿನ ಲಿಂಗಾಬುದಿ ಕೆರೆಯಲ್ಲಿ ಭಾರೀ ಪ್ರಮಾಣದ ಸಿಗರೆಟ್ ಪ್ಯಾಕ್ಗಳು ಪತ್ತೆಯಾಗಿವೆ. ಸಾವಿರಾರು ಗಟ್ಟಲೆ ಸಿಗರೆಟ್ ಪ್ಯಾಕ್ಗಳು ಪತ್ತೆಯಾಗಿದ್ದು, ಆದರೆ ಸಿಗರೆಟ್ ಪ್ಯಾಕ್ ಒಳಗೆ ತಂಬಾಕೆ ಇಲ್ಲ. ಇದನ್ನ ಕಂಡು ಸ್ಥಳೀಯರಿಗೆ ಅಚ್ಚರಿ ಉಂಟಾಗಿದೆ. ಈ ಖಾಲಿ ಸಿಗರೆಟ್ ಪ್ಯಾಕ್ಗಳಲ್ಲಿ ಡ್ರಗ್ಸ್ ತುಂಬಿ ಮಾರಾಟ ಮಾಡಲಾಗ್ತಾ ಇದೆಯಾ ಅನ್ನೋ ಹಲವು ಅನುಮಾನಗಳು ಮೂಡಿದ್ದು, ಈ ಬಗ್ಗೆ ಪೊಲೀಸರು ಸೂಕ್ತವಾಗಿ ತನಿಖೆ ನಡೆಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದರು. ಸ್ಯಾಂಡಲ್ವುಡ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಪಿಎಚ್ಡಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ನೆರವಾಗಿದ್ದಾರೆ. ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವಾಗಿದ್ದಾರೆ. ಕನ್ನಡ ಸಾಹಿತ್ಯ, ನಾಡು, ನುಡಿ ಬಗ್ಗೆ ಸ್ಪರ್ಧೆಯಲ್ಲಿ ಸುಮಾರು 304 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಮೊದಲ ಬಹುಮಾನ 20,000, ಎರಡನೇ ಬಹುಮಾನ 15,000, ಮೂರನೇ ಬಹುಮಾನವಾಗಿ 10,000 ನೀಡಲಾಯಿತು. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಕುಲಪತಿಗಳಾದ ಡಾಕ್ಟರ್ ರಮೇಶ್ ವಿಜೇತರಿಗೆ ಬಹುಮಾನ ಹಾಗೂ ಚೆಕ್ ವಿತರಿಸಿದರು. ನಿರ್ಗತಿಗರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಆಶ್ರಯವಾಗಿದೆ. ಯಾದಗಿರಿಯ ಕುಷ್ಠರೋಗಿ ಕಾಲೋನಿಯಲ್ಲಿರುವ ನಿರ್ಗತಿಗರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡಲಾಯಿತು. ಸಂಸ್ಥೆಯ ಮುಖ್ಯ ನಿರ್ವಹಣಾಧಿಕಾರಿ ಅನಿಲ ಕುಮಾರ ಹಾಗೂ ನಗರಸಭೆ ಪೌರಾಯುಕ್ತ ಬಕ್ಕಪ್ಪ ಹಾಗೂ ಇನ್ನಿತರ ಗಣ್ಯರು ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡಿದರು. ಅದೇ ರೀತಿ ಸಂಸ್ಥೆಯಿಂದ 750 ರೂಪಾಯಿ ಮಾಸಾಶನ ಮಂಜೂರು ಮಾಡಲಾಯಿತು.